ಶಿವಾಜಿ ಕೇಶಪ್ಪ ಮತ್ತೆ ಜೈಲಿಗೆ. ಹೊರಗೆ ಉಳಿದಿದ್ದ ಅದೊಬ್ಬ ಗೆಳೆಯ ಸಿಂದಗಿ ಕೋರ್ಟ್ ಹತ್ರ ಟಾರ್ಗೆಟ್. ಗುಟ್ಕಾ ಹೊರಗೆ, ಗುಂಡು ಒಳಗೆ. ಆ ಕೊನೆ ವ್ಯಕ್ತಿಯನ್ನ ಕೊಂದ ಮೇಲೂ ಮುಗಿಲಿಲ್ವಾ ರಕ್ತದಾಹ, ರಣದ್ವೇಷ. ಇದೇ ಹೊತ್ತಿನ ವಿಶೇಷ. ಸಿಂದಗಿಯಲ್ಲೊಬ್ಬ ಕೊನೆ ಟಾರ್ಗೆಟ್. ನಾನು ಚೈತ್ರ ಹರೀಶ್. ಭೀಮಾ ತೀರದ ಕತೆಗಳು ಕೇವಲ ಕ್ರೈಮ್ ಕತೆಗಳಲ್ಲ, ಬದುಕಿನ ಕತೆಗಳು. ಒಂದು ಸಣ್ಣ ಬದುವಿನ ಜಗಳ ಅದೆಷ್ಟು ಮಂದಿಯನ್ನ ಬಲಿ ತೆಗೆದುಕೊಂಡಿತ್ತು ಅನ್ನುವಂತಹ ಕತೆಗಳು, ಅದೆಷ್ಟು ಕುಟುಂಬಗಳನ್ನ ಹಾಳು ಮಾಡಿತ್ತು ಅನ್ನೋ ಕತೆ, ಅದೆಷ್ಟು ಊರುಗಳಿಗೆ ಆ ಜ್ವಾಲೆ ಹಬ್ಬಿ ಬಿಟ್ಟಿತ್ತು ಅನ್ನೋ ಕತೆ. ಒಂದು ಕೊಲೆಗೆ 4 ಕೊಲೆಗಳು, ಆ 4ಕ್ಕೆ ಮತ್ತೆ 4 ಅಂತ ಹತ್ಯಾ ಸರಣಿಗಳು ಮುಂದುವರಿತಾನೆ ಹೋಗಿದ್ವು. ಆದ್ರೆ ಭೀಮಾ ತೀರದ ಹತ್ಯಾ ಸರಣಿಗಳನ್ನ ನಿಲ್ಲಿಸಲೇಬೇಕು ಅಂತ ಪೊಲೀಸರು ಹಠಕ್ಕೆ ಬಿದ್ದಿದ್ರು. ಆದ್ರೆ ನಾವು ಜೈಲಿಗೆ ಹೋಗೋದಕ್ಕೂ ಕೂಡ ಹೆದರಲ್ಲ, ಪೊಲೀಸರ ಗುಂಡೇಟು ತಿಂದು ಸಾಯೋದಕ್ಕೂ ಭಯ ಇಲ್ಲ. ಆದ್ರೆ ನಮ್ಮ ಕೊನೆ ಪ್ರತೀಕಾರ ಒಂದಿದೆ ಅಂತಿದ್ದಂತಹ ಭೀಮಾ ತೀರದ ಆ ಮೂವರು ಆ ಕೊನೆ ಪ್ರತೀಕಾರಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು. ನಟ್ಟ ನಡುರಾತ್ರಿಯ ಪಯಣ. ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಿ ನಿಲ್ಲಬೇಕು, ಯಾರ ಮನೆಗೆ ಹೋಗಬೇಕು, ಇದ್ಯಾವುದರ ಪರಿವೇ ಇಲ್ಲದೆ ಭೀಮಾ ತೀರದ ಒಂದಷ್ಟು ಮಂದಿ ನಟ್ಟ ನಡುರಾತ್ರಿಯಲ್ಲಿ ಒಂದೂರಿಂದ ಮತ್ತೊಂದೂರಿಗೆ, ಮತ್ತೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇದ್ರು. ಕಗ್ಗತ್ತಲ ರಾತ್ರಿಯಲ್ಲೇ, ಮಬ್ಬು ಬೆಳಕಿನಲ್ಲೇ ಸಿಟಿ ರೋಡುಗಳನ್ನ ದಾಟಿ, ಹಳ್ಳಿ ರೋಡುಗಳನ್ನ ದಾಟಿ ಯಾರದ್ದೋ ಹೊಲದಲ್ಲಿ, ಯಾರದ್ದೋ ತೋಟದಲ್ಲಿ ಸೇರಿ ಬಿಡ್ತಿದ್ರು. ಇನ್ಯಾರದ್ದೋ ಮನೆಯಲ್ಲಿ ಅವಿತುಕೊಂಡು ಕುಂತು ಬಿಡ್ತಿದ್ರು. ಭೀಮಾ ತೀರದಲ್ಲಿ ಕತ್ತಲೆಯನ್ನೇ ಬದುಕಾಗಿಸಿಕೊಂಡು ಆ ಕತ್ತಲೆಯಲ್ಲೇ ವಿರೋಧಿಗಳನ್ನ ಮುಗಿಸುವ ಸಂಚು ರೂಪಿಸಿ, ಅದರಂತೆ ಸೂರ್ಯ ಹುಟ್ಟಿ ಮುಳುಗೋದ್ರೊಳಗೆ ವಿರೋಧಿಗಳ ಹೆಣವನ್ನ ನೆಲಕ್ಕುರುಳಿಸ್ತಿದ್ರು ದೇವಣಗಾಂವದ ಬೋರಗಿ ಸೋದರರು. ಮತ್ತು ಅವರ ಜೊತೆಗೆ ಇರ್ತಾ ಇದ್ದದ್ದು ತಾವರಖೇಡ ಕುಟುಂಬದ ಬಲಭೀಮ ಚೇರ್ಮನ್ ಕೇಶಪ್ಪ ತಾವರ್ಖೇಡ. ಅದ್ಯಾವಾಗ ಪಾತಕ ಜಗತ್ತಿನೊಳಗೆ ಪ್ರವೇಶ ಮಾಡಿಬಿಟ್ಟರೋ ಕತ್ತಲೆಯ ಜಗತ್ತು ಇವರನ್ನ ಆವರಿಸಿಕೊಂಡು ಬಿಟ್ಟಿತ್ತು. ವಿರೋಧಿಗಳನ್ನ ಹಣಿಯೋದಕ್ಕಾಗಿ ಕತ್ತಲಲ್ಲಿ ಸಂಚು ಮಾಡೋದು, ವಿರೋಧಿಗಳಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಕತ್ತಲಲ್ಲೇ ಓಡಾಡೋದು. ಬರಬರುತ್ತಾ ಶಿವಾಜಿ ಬೋರಗಿ ಮತ್ತು ಕೇಶಪ್ಪ ತಾವರ್ಖೇಡ ಟೀಮಿನ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ ಕತ್ತಲೆಯ ರಾತ್ರಿಯೇ ಹೆಚ್ಚು ಆಪ್ತವಾಗತೊಡಗಿತ್ತು. ಅದರಲ್ಲೂ ಪೊಲೀಸರು ಇವರ ಬೆನ್ನತ್ತಿದಾಗ ಶಿವಾಜಿ ಮತ್ತು ಕೇಶಪ್ಪನ ಕತ್ತಲೆಯ ಕಸರತ್ತುಗಳು, ಮಿಡ್ ನೈಟಿನ ಓಡಾಟಗಳು ತುಂಬಾನೇ ತೀಕ್ಷ್ಣವಾಗಿ ಬಿಟ್ಟವು. ದೇವಣಗಾಂವದ ದೊಡ್ಡ ಮನೆಗಳನ್ನ ಬಿಟ್ಟು ಕಡುಗತ್ತಲೆಯ ಹಾದಿಯಲ್ಲಿ ಹೊಲ ಗದ್ದೆಗಳಲ್ಲೇ ಠಿಕಾಣಿ ಹೂಡಿಬಿಟ್ಟಿದ್ದರು ದೇವಣಗಾಂವದ ಬಲಭೀಮರು. ಸಂಬಂಧಿಕರ ಊರುಗಳಿಗೆ, ಸ್ನೇಹಿತರ ಊರುಗಳಿಗೆ ಕತ್ತಲೆಯಲ್ಲೇ ಹೋಗಿಬಿಡ್ತಿದ್ರು. ಇವರ ಬದುಕೆ ಕತ್ತಲೆಯಲ್ಲಿ ಮುಳುಗುತ್ತಿದ್ದಾಗ ಅದರಿಂದ ತಪ್ಪಿಸಿಕೊಳ್ಳೋಕೆ ಅದೇ ಕತ್ತಲೆಯ ರಾತ್ರಿಯಲ್ಲಿ ಬಂದದ್ದು ಖಜೂರಿಯ ವಾರಿಕ್ ಸೋದರರ ಮನೆಗೆ. ಯಾರ ಕಳೆದ ಮೇಲೆ ಕಟ್ಟಿ ಜಗಳ ಮಾಡ್ರ
ಅವ್ರ ಮಣ್ಣಾಗೆ ಹೋಗ್ಯಾರಿ. ಇಲ್ಲಿ ನಮ್ಮೂರ ಜಗಳ ಆಗಿ ನಮ್ಮದು ಇಲ್ಲ ಪೊಲೀಸರು ಬರೋಗುತ್ತಾನೆ ಇಲ್ಲಿ ಬಿಟ್ರಿ. ಮಹಾರಾಷ್ಟ್ರದಾಗ ಇಳಿ ಆ ಕಡೆ ಈ ಕಡೆ ಹೋಗೋದು ಮಾಡೋಗುತ್ತರು. ಹಾಕೋತಾಗ್ದೇವ ನಮ್ಮ ಅವ್ರು ಕೂಡ ಇವ ಬ್ಯಾಡ ಅಂದ್ರೆ ಕೇಳವಲ್ರಿ ನಮ್ಮ ಮಾತ. ನಾನು ಯಾಕೆ ಮಾಡಲ್ಲ ಅಂತ ಹೇಳಿ ನಾವು ಒಂದು ವಿಚಾರೇ ಬಿಟ್ಟುಬಿಟ್ಟೇವ್ರಿ. ಖಜೂರಿಯ ವಾರಿಕ್ ಸೋದರರು ಭೀಮಾ ತೀರದ ಕೇಶಪ್ಪ ತಾವರ್ಕೇಡ, ಶಿವಾಜಿ ಬೋರಗಿ ಮತ್ತು ಸೊನ್ನದ ಆಪ್ತ ಗೆಳೆಯನಿಗೆ ಆಶ್ರಯ ಕೊಟ್ಟಿದ್ರು. ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಖಜೂರಿಗೆ ಬಂದು ಸೇರಿದ್ದ ಶಿವಾಜಿ ಬೋರಗಿಗೆ ಈ ಖಜೂರಿ ಸೋದರರ ಕಣ್ಮುಂದೇನೆ ಮದುವೇನೂ ಆಯ್ತು. ಇಷ್ಟಾದ ಮೇಲೆ ಖಜೂರಿ ಶಿವಾಜಿ ಬೋರಗಿಗೆ ಪರಮಾಪ್ತವಾಗಿ ಬಿಟ್ಟಿತ್ತು. ಆದ್ರೆ ಅದಾಗಲೇ ಕಲಬುರಗಿ ಪೊಲೀಸರು, ವಿಜಯಪುರ ಪೊಲೀಸರು ಶಿವಾಜಿ ಬೆನ್ನು ಬಿದ್ದಿದ್ರಿಂದ ಅನಿವಾರ್ಯವಾಗಿ ಖಜೂರಿ ಬಿಟ್ಟು ಬೇರೆ ಬೇರೆ ಕಡೆ ಓಡಾಡೋಕೆ ಶುರು ಮಾಡಿದ್ರು ಶಿವಾಜಿ ಬೋರ್ಗಿ. ಇತ್ತ ಕೇಶಪ್ಪ ತಾವರ್ಖೇಡ ಮತ್ತೆ ಅಹೇರಿಯ ಅಕ್ಕನ ಮನೆಗೆ ಬಂದು ಬಿಟ್ಟಿದ್ದ. ಆದ್ರೆ ಪೊಲೀಸರು ಒಂದ್ಸಲ ಡಿಸೈಡ್ ಮಾಡಿದ ಮೇಲೆ ಮುಗೀತು. ಕೊನೆಗೆ ಶಿವಾಜಿಯನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಕೇಶಪ್ಪನನ್ನು ಹಿಡಿದು ಕಂಬಿ ಹಿಂದೆ ತಳ್ಳಿದ್ರು. ಅಲ್ಲಿಗೆ ಭೀಮಾ ತೀರದ ಇಬ್ಬರು ಬಲಾಢ್ಯರು ಜೈಲು ಸೇರಿದಂತಾಗಿತ್ತು. ಅಲ್ಲಿ ಹಾವೇರಿಯಾಗ ನೀವು ಕೇಳಿದ್ರೆ ಮೈ ಜುಮ್ಮತ್ತದ ರೀ. ಇಲ್ಲಿ ಹಾವೇರಿಯಾಗ ರೇಡ್ ಹಾಕಿ ಹಿಡ್ದಾಗ ಅವರಿಗೆ ರೇಡ್ ಹಾಕ್ಬೇಕಾದ್ರೆ ರಾತ್ರಿ 1:15 ಹೋಗ್ಯಾರ ಡಿಪಾರ್ಟ್ಮೆಂಟ್ 2 ತುಕಡಿ ಹೋಗಿ ಅಲ್ಲಿ ರಾತ್ರಿ ಯಾವುದಾಗ ಇವು ಒಳಗೆ ಮನೆ ಮನ್ಕೊಂಡಾನ. ನಮ್ಮ ಅಕ್ಕವ್ರ ಮನೆ ಅದು. ಮನ್ಕೊಂಡಾಗ ಅವರು ರಾತ್ರಿ ಫೈರಿಂಗ್ ಅವರು ಮಾಡ್ಯಾರ, ಇವನು ಮಾಡ್ಯಾನ. ಹಿಂದಿಗಡೆ ಹೊತ್ತು ಟೈಮ್ದಾಗ ಒಬ್ಬರು ಚೈದವ್ರು ಹಿಂಗೆ ಕೇಶಪ್ಪ ನಿನಗೆ ಶೂಟ್ ಆರ್ಡ್ರ್ ಅದ, ನೀ ಶರಣ ಆಗತ್ತಾಗತ್ತೇಳಿ ಮೈಕ್ನಾಗ ಅಲೌನ್ಸ್ ಮಾಡಿದಾಗ ಅವ್ನಿಗೆ ಗೊತ್ತಾಗ್ಯದ್ರಿ. ಹಿಂಗೆ ನಾನು ಡಿಪಾರ್ಟ್ಮೆಂಟ್ ಅವ ಏನಂದನ, ನೋಡಿರಿ ನನಗೆ ವೈರಿ ಬಂದಾರತ್ತೇಳಿ ನಾನು ಫೈರಿಂಗ್ ಮಾಡಿ, ನಾನು ನಿಮ್ಮ ಮೇಲೆ ಫೈರಿಂಗ್ ಮಾಡ್ತಿಲ್ಲ, ನನಗೆ ಯಾರೋ ಹೊಡ್ಲಿಕ್ಕೆ ಬಂದಾರತ್ತೇಳಿ ನಾನು ಫೈರಿಂಗ್ ಮಾಡೀನಿ, ನೀವು ಬಿಟ್ಟರೆ ನಾನು ಬಿಡ್ತೀನಿ, ನಿಮ್ಮ ಜೋಡಿ ಶರಣಾಗ್ತಾನೆ ಅಂತೇಳಿ ಬಂದು ಅವ್ರ ಜೋಡಿ ಶರಣಾಗ್ತಾಗೇನ್ರಿ. ಆ ಟೈಮ್ದಾಗ ಶರಣಾಗ್ತಾಗಿ ತೊಗೊಂಡು ಸಿಂಧಿಗೆ ಬಂದಾಗ ನೋಡ್ಬೇಕು ಜನರು ಒಂದು 10-20 ಸಾವಿರ ಜನ ಐತ್ರಿ. ಆ ಟೈಮ್ದಾಗ ಕಾಲಿಗೆ ಕೈಗೆಲ್ಲ ಬಿಡಿ ಹಾಕಿದ್ರು. ಹೀಗೆ ಕೇಶಪ್ಪ ಶಿವಾಜಿ ಜೈಲು ಸೇರಿದ ಮೇಲೆ ಭೀಮಾ ತೀರದಲ್ಲಿ ಸ್ವಲ್ಪ ಮಟ್ಟಿನ ಸದ್ದು ಕಡಿಮೆಯಾಗಿತ್ತು. ಆದ್ರೆ ಭೀಮಾ ತೀರದ ರಣಬೇಟೆಗಾರರು ಕೊನೆಯದೊಂದು ಪ್ರತೀಕಾರಕ್ಕೆ ಸಂಚು ರೂಪಿಸ್ತಿದ್ರು. ಅವನೊಬ್ಬನನ್ನ ಹೊಡೆದುರುಳಿಸಿದ್ರೆ ಎಲ್ಲ ವೈರಿಗಳು ಖತಮ್ ಆಗಿ ಬಿಡ್ತಾರೆ ಅಂತ ಕೇಶಪ್ಪ ಮತ್ತು ಶಿವಾಜಿ ಇಬ್ಬರು ನಿರ್ಧರಿಸಿದ್ದರು. ಆದ್ರೆ ಜೈಲಲ್ಲಿ ಫಿಟ್ ಆಗಿದ್ರಿಂದ ಕೊನೆ ವೈರಿಯನ್ನ ಕೊಲ್ಲೋದು ಶಿವಾಜಿಗಾಗ್ಲಿ ಕೇಶಪ್ಪ ತಾವರ್ಕೇಡ್ಗಾಗ್ಲಿ ಸಾಧ್ಯವಿರಲಿಲ್ಲ. ಆಗ್ಲೇ ನೋಡಿ, ಆ ಕೊನೆ ಪ್ರತೀಕಾರಕ್ಕೆ ಇಳಿದಿದ್ದು ಸೊನ್ನದ ನಂಬಿಕಸ್ಥ ಗೆಳೆಯ. ಎಸ್, ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಇಬ್ಬರು ಜೈಲು ಸೇರಾಗಿತ್ತು. ಆದ್ರೆ ಅವರದ್ದೇ ಟೀಮಿನಲ್ಲಿದ್ದ ಅದೊಬ್ಬ ನಂಬಿಕಸ್ಥ ಗೆಳೆಯ ಹೊರಗೆ ಉಳಿದಿದ್ದ. ನೀವು ಒಳಗಿದ್ರೇನು, ನಾನು ಆ ಕೊನೆ ಪ್ರತೀಕಾರ ತೀರಿಸ್ಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಹೀಗೆ ಪ್ರತೀಕಾರದ ಪ್ರತಿಜ್ಞೆ ಮಾಡಿ ಸೊನ್ನದ ಕಡೆಗೆ ಹೊರಟು ನಿಂತಿದ್ದ ರಣ ಅಂತಿದ್ದ ರಣಬೇಟೆಗಾರ. ಸೊನ್ನದೂರಿಗೆ ಬಂದಿದ್ದ ಬೋರಗಿ ಕುಟುಂಬದ ಪರಮಾಪ್ತ ಗೆಳೆಯ ದೇವಣಗಾಂವದ ಸಾವ್ಕಾರ್ ಕುಟುಂಬದ ವೈರಿಗಳನ್ನೆಲ್ಲ ಮುಗಿಸಿಬಿಡೋ ಪ್ಲಾನ್ ಮಾಡಿದ್ದ. ಅದರಂತೆ ಎಲ್ಲರನ್ನೂ ಒಬ್ಬೊಬ್ಬರಾಗಿಯೇ ಕೊಲ್ಲಲಾಗಿತ್ತು. ಅದರಲ್ಲೂ ಅಫ್ಸಲ್ಪುರದಲ್ಲಿ 4 ಮಂದಿಯನ್ನ ಓಡಾಡಿಸಿ ಹೊಡೆದು ಕೊಂದಾಗಲೂ
ಕೇಶಪ್ಪ ತಾವರ್ಕೇಡ ಶಿವಾಜಿ ಬೋರಗಿ ಜೊತೆಗೆ ಸೊನ್ನದ ಗೆಳೆಯನೂ ಇದ್ದ. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಕೊನೆಯದಾಗಿ ಅದೊಬ್ಬನನ್ನ ಹೊಡೆದರೆ ಎಲ್ಲವೂ ಮುಗಿದು ಬಿಡುತ್ತೆ ಅಂತ ಗೊತ್ತಿತ್ತು. ಆದ್ರೆ ಸೊನ್ನದ ಗೆಳೆಯನ ಆ ಸಂಚನ್ನ ಅದೊಂದು ಹೋಟೆಲ್ನಲ್ಲಿ ಟೀ ಕುಡಿತಾ ಕೂತ್ಕೊಂಡು ಕೇಳಿಸಿಕೊಂಡಿದ್ದ ಆ ವ್ಯಕ್ತಿ. ಬೋರಗಿ ಕುಟುಂಬದ ಕೊನೆಯ ಟಾರ್ಗೆಟ್ ಆಗಿದ್ದ ವ್ಯಕ್ತಿಯನ್ನ ಮುಟ್ಟೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದ್ರೆ ಆತನ ಸುತ್ತಮುತ್ತ ಯಾವಾಗ್ಲೂ 10 ಮಂದಿ ಇರ್ತಾ ಇದ್ರು. ಆತ ಹೋದಲ್ಲೆಲ್ಲ ಹುಡುಗರನ್ನ ಜೊತೆಗೆ ಕಟ್ಕೊಂಡು ಓಡಾಡ್ತಿದ್ದ. ಹಿಂಗಾಗಿ ಒಂಟಿಯಾಗಿ ಆತ ಎಲ್ಲಿ ಸಿಕ್ತಾನೋ ಅಲ್ಲೇ ಮುಗಿಸಿ ಬಿಡಬೇಕು ಅಂತ ನಿರ್ಧರಿಸಿದ್ದ ಸೊನ್ನದ ಗೆಳೆಯ. ಇದು ಗೊತ್ತಾಗ್ತಿದ್ದಂತೆ ಕೊನೆ ಟಾರ್ಗೆಟ್ ಆಗಿದ್ದ ವ್ಯಕ್ತಿ ಪೊಲೀಸರ ಮೊರೆ ಹೋಗಿದ್ದ. ಪೊಲೀಸರು ಆತನ ಬೆನ್ನಿಗಿದ್ರು ಅವನನ್ನ ಹೊಡಿಲೇಬೇಕು ಅಂತ ಸೊನ್ನದ ಗೆಳೆಯ ಫಿಕ್ಸ್ ಆಗಿದ್ದ. ಅದಕ್ಕಾಗಿನೇ ಆತ ಹೋದಲ್ಲೆಲ್ಲ ಆತನಿಗೆ ಗೊತ್ತಿಲ್ಲದಂತೆ ಫಾಲೋ ಮಾಡೋಕೆ ಶುರು ಮಾಡಿದ್ದ. ದೇವಣಗಾವದಿಂದ ಹಿಡಿದು ಸಿಂಧಗಿ ತನಕ, ಸಿಂಧಗಿಯಿಂದ ಹಿಡಿದು ವಿಜಯಪುರದ ತನಕ, ವಿಜಯಪುರದಿಂದ ಹಿಡಿದು ಅಫ್ಜಲ್ಪುರದ ಬಸ್ ಸ್ಟಾಪಿನ ತನಕ ಎಲ್ಲ ಕಡೆ ಓಡಾಡ್ತಿದ್ದ ಆ ಕೊನೆ ಟಾರ್ಗೆಟ್ಟಿನ ವ್ಯಕ್ತಿಯ ಅಷ್ಟು ಹೆಜ್ಜೆಗಳನ್ನ ಪತ್ತೆ ಮಾಡಿದ್ದ. ಆತ ಎಲ್ಲೆಲ್ಲಿ ಓಡಾಡ್ತಾನೆ, ಯಾರ್ಯಾರನ್ನ ಭೇಟಿ ಮಾಡ್ತಾನೆ, ಆತನ ಜೊತೆಗೆ ಯಾರೆಲ್ಲ ಇರ್ತಾರೆ, ಸದಾ ಇವನ ಬೆನ್ನ ಹಿಂದೆ ಬಾಡಿ ಗಾರ್ಡ್ ತರ ಕಾಯೋ ವ್ಯಕ್ತಿ ಯಾರು ಅನ್ನೋದೆಲ್ಲವನ್ನೂ ಟ್ರ್ಯಾಕ್ ಮಾಡಿದ್ದ. ರಾಜಕೀಯದಲ್ಲೂ ಸಾಕಷ್ಟು ಪ್ರಭಾವ ಹೊಂದಿದ್ರಿಂದ, ಕಾನೂನಾತ್ಮಕವಾಗಿ ಆತ ಚತುರನೂ ಆಗಿದ್ರಿಂದ ಆತನನ್ನ ಮುಟ್ಟೋದು ಕಷ್ಟವೇ ಅನ್ನಿಸ್ತಿತ್ತು. ಆದ್ರೂ ಕೊನೆಯ ಪ್ರತೀಕಾರ ಅನ್ನೋದು ಶಿವಾಜಿ ಬೋರಗಿ ಕೇಶಪ್ಪ ತಾವರ್ಕೇಡನ ಎದೆಯಲ್ಲಿ ಅಗ್ನಿ ಜ್ವಾಲೆಯಾಗಿ ಪುಟಿತಾ ಇತ್ತು. ಆ ಕೊನೆ ಪ್ರತೀಕಾರ ನೀವಿಲ್ದಿದ್ರು ನಾನು ತೀರಿಸ್ಕೊಳ್ತೀನಿ ಅಂದಿದ್ದ ಸೊನ್ನದ ಗೆಳೆಯ. ಆ ಪ್ರಕಾರವಾಗಿ ಆತನನ್ನ ಭೇಟಿಯಾಡೋದಕ್ಕೂ ಮುನ್ನ ಆತನ ಬೆನ್ನತ್ತಿದ್ದ. ಹೀಗೆ ಕೊನೆ ಪ್ರತೀಕಾರದ ಟಾರ್ಗೆಟ್ ಆಗಿದ್ದ ವ್ಯಕ್ತಿಯನ್ನ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡಿದ್ದ ಸೊನ್ನದ ಗೆಳೆಯ. ಕೊನೆಗೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿಬಿಟ್ಟಿದ್ದ, ಒಂದು ಜಾಗನೂ ಮಾರ್ಕ್ ಮಾಡಿಟ್ಟಿದ್ದ. ಅದೇ ಜಾಗದಲ್ಲಿ ಆತನನ್ನ ಹೊಡೆದುರುಳಿಸ್ಬೇಕು ಅಂತಾನೂ ಫಿಕ್ಸ್ ಆಗಿದ್ದ. ಆ ಜಾಗವೇ ಅದೊಂದು ತಗಡು ಶೀಟಿನ ಹೋಟೆಲ್ಲು. ಸಿಂಧಗಿ ಕೋರ್ಟಿನ ಪಕ್ಕದಲ್ಲೇ ಇರೋ ತಗಡು ಶೀಟಿನ ಹೋಟೆಲ್ಲು. ಸೊನ್ನದ ಗೆಳೆಯನಿಗೆ ಅವನನ್ನ ಕೊಲ್ಲಲೇಬೇಕೆಂಬ ಹಠ ಹುಟ್ಟಿಬಿಟ್ಟಿತ್ತು. ಕೇಶಪ್ಪ ತಾವರಕೇಡ ಅಂತೂ ಅವನನ್ನ ಹೊಡೆಯಲೇಬೇಕು ಅಂತ ನಿರ್ಧರಿಸಿದ್ದ. ಆದ್ರೆ ಅಷ್ಟರಲ್ಲಾಗಲೇ ಜೈಲು ಪಾಲಾಗಿದ್ದ. ಇನ್ನು ಶಿವಾಜಿ ಬೋರಗಿಗೆ ಅವನ ಮೇಲೆ ಸಿಟ್ಟಿತ್ತಾದ್ರೂ ಪ್ರತೀಕಾರ ತೀರಿಸಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿದ್ದ. ಇದೆಲ್ಲದರ ನಡುವಲ್ಲಿ ಆ ಕೊನೆ ಪ್ರತೀಕಾರದ ಸಿದ್ಧತೆನೂ ನಡೆದು ಬಿಟ್ಟಿತ್ತು. ಕೊನೆ ಟಾರ್ಗೆಟ್ ಆಗಿರೋ ವ್ಯಕ್ತಿಗೆ ತನ್ನನ್ನ ಸೊನ್ನದ ವೈರಿಯೊಬ್ಬ ಬೆನ್ನತ್ತಿದ್ದಾನೆ ಅನ್ನೋದು ಗೊತ್ತಾಗಿ ಬಿಟ್ಟಿತ್ತು. ಇದೇ ಕಾರಣಕ್ಕೆ ಪಿಸ್ತೂಲುಗಳು, ಮದ್ದು, ಗುಂಡುಗಳ ಜೊತೆಗೆ ಬಲಾಢ್ಯರನ್ನ ಜೊತೆಗೆ ಸೇರಿಸಿಕೊಂಡು ತಿರುಗಾಡ್ತಿದ್ದ.
ಆದ್ರೆ ಸಿಂಧಗಿ ಕೋರ್ಟಿಗೆ ಬರುವಾಗ ಆತ ನಿರಾಯುಧನಾಗಿ ಬರ್ತಾನೆ ಅನ್ನೋದು ಗೊತ್ತಾಗಿ ಬಿಟ್ಟಿತ್ತು. ಹೀಗೆ ಸಿಂಧಗಿ ಕೋರ್ಟಿಗೆ ಬರೋ ಆ ವ್ಯಕ್ತಿ ಕೋರ್ಟಿನ ಪಕ್ಕದಲ್ಲಿರೋ ತಗಡು ಶೀಟಿನ ಹೋಟೆಲ್ಲಿಗೆ ಬಂದು ಚಹಾ ಕುಡಿತಾನೆ ಅನ್ನೋದು ಗೊತ್ತಾಗಿತ್ತು. ಇವೆರಡೂ ವಿಚಾರ ಗೊತ್ತಾಗ್ತಿದ್ದಂತೆ ಸಿಂಧಗಿ ಕೋರ್ಟಿನ ಪಕ್ಕದಲ್ಲಿರೋ ಈ ತಗಡು ಶೀಟಿನ ಹೋಟೆಲಿನಲ್ಲೇ ಕೊಲ್ಲುವ ಮುಹೂರ್ತವು ಫಿಕ್ಸ್ ಆಗಿಬಿಟ್ಟಿತ್ತು. ಅಂದುಕೊಂಡಂತೆ ಅದೊಂದು ದಿನ ಸಿಂಧಗಿಗೆ ಬಂದಿದ್ದ ಆ ಕೊನೆ ಟಾರ್ಗೆಟ್ಟಿನ ವ್ಯಕ್ತಿ. ಹೀಗೆ ಸಿಂಧಗಿಗೆ ಬರ್ತಾ ಇದ್ದಂತೆ ಆತನ ಜೊತೆಗೆ ಕೆಲವು ವ್ಯಕ್ತಿಗಳು ಬಂದಿದ್ರು. ಆದ್ರೆ ಕೋರ್ಟಿಗೆ ಹಾಜರಾಗಬೇಕಿದ್ದ ಕಾರಣ ತನ್ನ ಹಿಂದಿದ್ದ ದಂಡನ್ನೆಲ್ಲ ಕಟ್ಕೊಂಡು ಕೋರ್ಟಿನೊಳಗೆ ಕಾಲಿಡಂಗಿರ್ಲಿಲ್ಲ. ಪಿಸ್ತೂಲುಗಳನ್ನಂತೂ ಒಯ್ಯಂಗೇ ಇರಲಿಲ್ಲ. ಹಂಗಾಗಿ ಪರಿಚಯಸ್ಥರ ಅಂಗಡಿಯೊಂದರಲ್ಲಿ ಪಿಸ್ತೂಲುಗಳನ್ನೆಲ್ಲ ಬಚ್ಚಿಟ್ಟು ಕೋರ್ಟಿನ ಆವರಣಕ್ಕೆ ಬಂದಿದ್ದ ಕೊನೆ ಟಾರ್ಗೆಟ್ಟಿನ ವ್ಯಕ್ತಿ. ಇದೇ ಸಿಂಧಗಿ ಕೋರ್ಟಿನೊಳಗೆ ಹೋಗಿ ಕೇಸಿಗೆ ಸಂಬಂಧಿಸಿದಂತೆ ಎಲ್ಲ ಕಾರ್ಯಗಳನ್ನ ಮುಗಿಸಿಕೊಂಡು ಬಂದಿದ್ದ ಆತ ಸಮೀಪದಲ್ಲೇ ಇದ್ದ ತಗಡು ಶೀಟಿನ ಹೋಟೆಲ್ಲಿನೊಳಕ್ಕೆ ಬಂದಿದ್ದ. ಹೋಟೆಲ್ಲಿನೊಳಗೆ ಬಂದು 1 ಕಪ್ ಚಹಾ ಕುಡಿದಿದ್ದ. ಹೀಗೆ ಈ ಹೋಟೆಲ್ಲಿನಲ್ಲೇ ಕಾಲುಗಳನ್ನ ಅಲ್ಲಾಡಿಸುತ್ತಾ ಏನೇನೋ ಯೋಚನೆ ಮಾಡುತ್ತಾ ಬಾಯಿಗೆ ಗುಟ್ಕಾ ಹಾಕೊಂಡು ಅಗೀತಾ ಕೂತಿದ್ದ. ಸ್ವಲ್ಪ ಹೊತ್ತು ಗುಟ್ಕಾ ಅಗಿದ ನಂತರ ಅದನ್ನ ಉಗುಳಿ ಬಾಯಿ ತೊಳ್ಕೊಂಡ್ರಾಯ್ತು ಅಂತ ನಿರ್ಧರಿಸಿದ್ದ. ಈ ಹೋಟೆಲ್ಲಿನಲ್ಲಿ ಉಗುಳೋದಕ್ಕೆ ಅಂತಾನೆ ಹಿಂಬದಿಯಲ್ಲೊಂದು ಜಾಗವಿತ್ತು. ಹಂಗಾಗಿ ಗುಟ್ಕಾ ಉಗಿಯೋದಕ್ಕೆ ಅಂತ ತಗಡು ಶೀಟಿನ ಹೋಟೆಲ್ಲಿನ ಹಿಂದಿರೋ ಜಾಗಕ್ಕೆ ಬಂದಿದ್ದ. ಈ ಹೋಟೆಲ್ಲಿಗೆ ಯಾರೇ ಬಂದ್ರು ಬಾಯಲ್ಲಿ ಹಾಕೊಂಡಿದ್ದ ತಂಬಾಕು ಗುಟ್ಕಾ ಉಗುಳೋದಕ್ಕೆ ಅಂತ ಹಿಂಬದಿಯಲ್ಲೇ ಬರ್ತಿದ್ರು. ಹೀಗೆ ಉಗಿದು ಹಿಂಬದಿಯ ಜಾಗವೇ ಕೆಂಪಾಗಿ ಬಿಟ್ಟಿದೆ ನೋಡಿ. ಎಂದಿನಂತೆ ನಾರ್ಮಲ್ ಆಗಿ ಬಾಯಲ್ಲಿದ್ದ ಗುಟ್ಕಾವನ್ನ ಉಗಿದು ಬಾಯಿ ತೊಳ್ಕೊಂಡ್ರಾಯ್ತು ಅಂತ ಹಿಂಬದಿಗೆ ಬಂದಿದ್ದ ಆ ಕೊನೆ ಟಾರ್ಗೆಟ್ಟಿನ ವ್ಯಕ್ತಿಗೆ ದಿಢೀರನೆ ಬಂದು ಬಡಿದಿತ್ತು ಗುಂಡು. ಹಿಂದೇನೆ ಕೂತಿದ್ದ. ಸೊನ್ನದ ಆ ವ್ಯಕ್ತಿ ಹಿಂದೇನೆ ಕೂತಿದ್ದ. ಕೊನೆ ಟಾರ್ಗೆಟ್ ಆಗಿದ್ದ ವ್ಯಕ್ತಿಗೆ ಚಹಾ ಕುಡಿಯೋ ಚಟ ಇದೆ, ಗುಟ್ಕಾ ಆಗಿಯೋ ಚಟ ಇದೆ. ಗುಟ್ಕಾ ಆಗಿದ ಮೇಲೆ ಅದನ್ನ ಉಗುಳೋದಕ್ಕೆ ಹಿಂದೆ ಬರಲೇಬೇಕು ಅಂತ ಯೋಚಿಸಿದ್ದ ಸೊನ್ನದ ವ್ಯಕ್ತಿ ಉಗಿಯೋ ಜಾಗಕ್ಕೆ ಬಂದು ಕಾದು ಕುಳಿತಿದ್ದ. ಅದರಂತೆ ಗುಟ್ಕಾ ಅಗೆದು ಕೊನೆಗೆ ಉಗುಳೋದಕ್ಕೆ ಅಂತ ಬಂದಿದ್ದೇ ತಡ ಗುಂಡು ಹಾರಿಸಿ ಕೊಂದೇ ಬಿಟ್ಟಿದ್ದ. ಆ ಗುಂಡಿನ ಸದ್ದಿಗೆ ಇಡೀ ಸಿಂಧಗಿ ಪಟ್ಟಣವೇ ಬೆಚ್ಚಿ ಬಿದ್ದಿತ್ತು. ಅಷ್ಟಕ್ಕೂ ಸಿಂಧಗಿ ಕೋರ್ಟಿನ ಸಮೀಪದ ಹೋಟೆಲ್ಲಿನಲ್ಲಿ ಆ ಕೊನೆ ವ್ಯಕ್ತಿಯನ್ನ ಕೊಂದಿದ್ದಾದ್ರೂ ಯಾಕೆ ಗೊತ್ತಾ? ಆ ಉತ್ತರ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ದೇವಣಗಾವದ ಬೋರಗಿ ಕುಟುಂಬಕ್ಕೂ ಅದೇ ಊರಿನ ಮತ್ತೊಂದು ಕುಟುಂಬಕ್ಕೂ ಬದುವಿನ ಜಗಳ ಹತ್ತಿತ್ತು. ಸೊನ್ನದ ಸಾವುಕಾರರು ಬೋರಗಿ ಕುಟುಂಬದ ವೈರಿಯಾಗಿದ್ರು. ಆದ್ರೆ ಸಿಂಧಗಿ ಕೋರ್ಟಿನ ಸಮೀಪ ಜೀವ ಬಿಟ್ಟಿದ್ದ ವ್ಯಕ್ತಿ ಎಲ್ಲರ ಜೊತೆಗೂ ಸ್ನೇಹದಿಂದಿದ್ದ. ಅವರ ಜಗಳ ಅವರಿಗೆ, ನಾವ್ಯಾಕೆ ಯಾರದ್ದೋ ಒಬ್ಬರ ಪರ ಇರಬೇಕು ಅಂತ ಭಾವಿಸಿ ಎಲ್ಲರ ಜೊತೆಗೂ ಮಾತಾಡ್ತಿದ್ದ, ಆತ್ಮೀಯವಾಗಿದ್ದ.
ಆದ್ರೆ ಈತನೇ ಗುಟ್ಟನ್ನೆಲ್ಲ ವಿರೋಧಿಗಳಿಗೆ ಹೇಳಿದ್ದು ಅಂತ ಭಾವಿಸಿ ಹೊಡೆದು ಬಿಟ್ಟಿದ್ರು. ಆತ ಎರಡು ಗುಂಪುಗಳ ಜೊತೆಗೆ ಚೆನ್ನಾಗಿದ್ದ, ಆತ್ಮೀಯವಾಗಿ ಗುರುತಿಸಿಕೊಂಡಿದ್ದ. ಅವರು ಕರೆದ್ರೆ ಅವರ ಜೊತೆಗೂ ಹೋಗ್ತಿದ್ದ, ಇವರು ಕರೆದ್ರೆ ಇವರ ಜೊತೆಗೂ ಬರ್ತಿದ್ದ. ಎಲ್ಲರ ಜೊತೆಗೂ ಚೆನ್ನಾಗಿದ್ದದ್ದೇ ಆತನ ಪ್ರಮಾದವಾಗಿ ಬಿಟ್ಟಿತ್ತು. ಊರಿನಲ್ಲಿದ್ದ ಕೆಲವರು ಆತನಿಂದಲೇ ಎಲ್ಲ ಆಗಿದ್ದು ಅಂತ ಬೋರಗಿ ಕುಟುಂಬಕ್ಕೆ ಕಿವಿ ಚುಚ್ಚಿದ್ರು, ದ್ವೇಷ ಬರುವಂತೆ ಮಾಡಿಬಿಟ್ಟಿದ್ರು. ಆ ದ್ವೇಷಕ್ಕೆ ಸಿಂದಗಿಯಲ್ಲಿ ಭೀಕರ ಕಗ್ಗೊಲೆಯೇ ನಡೆದು ಬಿಟ್ಟಿತ್ತು. ಆ ಕೊನೆಯ ಪ್ರತೀಕಾರದ ನಂತರವಾದ್ರೂ ಭೀಮಾ ತೀರದಲ್ಲಿ ಎಲ್ಲವೂ ಮುಗಿದು ಬಿಟ್ಟಿತ್ತ? ಖಂಡಿತ ಇಲ್ಲ. ಆ ನಂತರ ಭೀಮಾ ತೀರದಲ್ಲಿ ಏನೇನಾಯ್ತು ಅನ್ನೋದನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.